ಹೇಳಿ ಸರ್. ಏನು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರ ಹಾಸನ ತಾಲೂಕು ದುದ್ದ ಹೋಬಳಿ ಸೋಮನಹಳ್ಳಿ ಗ್ರಾಮದಲ್ಲಿ ಏನು ಕಾಂಗ್ರೆಸ್ನವರು ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪರವಾಗಿ ಕೊಡಿಸಿದ್ರು ಅಂತ ಹೇಳಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಆ ಗ್ರಾಮದಲ್ಲಿ ಒಬ್ಬ DCC ಬ್ಯಾಂಕ್ ಅಧ್ಯಕ್ಷ ಆಗಿದ್ದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಾಗರಾಜು ಅನ್ನೋರು ಆ ಸ್ವತಃ ಡೈರಿ ಒಳಗಡೆ ಕುಳಿತುಕೊಂಡು ಕಾಂಗ್ರೆಸ್ ಅವ್ರು ಯಾರೂ ಕೂಡ ನೀವು ಹಾಲು ಹಾಕಬೇಡಿ ಅಂತ ಹೇಳಿ ಆ ಹಾಲು ಹಾಕಬೇಡಿ ಜೊತೆಗೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಹೊಡೆದಾಟ ಮಾಡಿ ಎಲ್ಲರಿಗೂ ಕೂಡ ಅಲ್ಲೇ ಮಾಡಿ ಆಚೆಗೆ ತಳ್ಳಿದ್ದಾರೆ. ಅವರು ಏನು ಈಗ ಅವ್ರಿಗೊಂದು ಹತಾಶೆ ಮನೋಭಾವ, ಏನು ಜಿಲ್ಲೆಯಲ್ಲಿ ಗೆದ್ದರು ನಮ್ಮೂರಲ್ಲಿ ಓಟ್ ಜಾಸ್ತಿ ಆಯಿತು ಅನ್ನೋ ಹತಾಶೆ ಮನೋಭಾವ ಹೋಗಿದ್ದಾರೆ. ಈ ದೌರ್ಜನ್ಯ ಅವ್ರದ್ದು ಹಿಂದೆನೂ ನಡೀತಾ ಇತ್ತು, ಇನ್ನು ಮುಂದೆ ಈ ಅವ್ರ ದೌರ್ಜನ್ಯ ನೋಡಿ ಜಿಲ್ಲಾ ಜನತೆ ಎಲ್ಲಿ ಏನು ಮಾಡಬೇಕು ಕರೆಕ್ಟಾಗಿ ಮಾಡಿದ್ದಾರೆ. ಇನ್ನೂ ಪಾಠ ಕಲೀಲಿಲ್ಲ ಅಂದರೆ ಆ ಪಕ್ಷ ಅಳಿವಿನಂಚಿಗೆ ಬಂದು ನಿಂತಿದೆ. ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ಹೋದರೆ ಬಾಗ್ಲಾಕಬೇಕಾಗತ್ತೆ. ಯಾಕೆಂದ್ರೆ ಜಿಲ್ಲಾ ಜನತೆ ಅವ್ರಿಗೆ ತೋರಿಸಿದ್ದಾರೆ ನಿಮ್ಗೆ ಇದು ಏನು ಅಂತವ. ಹಂಗಾಗಿರಿಂದ ಈ ದೌರ್ಜನ್ಯವನ್ನು ಖಂಡಿಸಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಆ ಸೆಕ್ರೆಟ್ರಿ ಏನಿದ್ದಾನೆ ಅವನನ್ನು ಮೊದಲು ಸಸ್ಪೆಂಡಲ್ಲಿ ಇಟ್ಬಿಟ್ಟು ಆ ಡೈರಿನ ಸೂಪರ್ಸೈಡ್ ಮಾಡಿ ಆಡಳಿತಾಧಿಕಾರಿಗಳನ್ನ ನೇಮಿಸಿ ಎಲ್ಲ ರೈತರುಗಳು ಕೂಡ ಹಾಲನ್ನು ಹಾಕೋಕ್ಕೆ ಅನುವು ಮಾಡಿಕೊಡ್ಬೇಕು. ಡೈರಿ ಒಬ್ಬರ ಆಸ್ತಿ ಅಲ್ಲ, ಅದು ಪ್ರತಿಯೊಬ್ಬರ ಆಸ್ತಿ. 1 ಲೀಟ್ರ್ ಹಾಲು ಹಾಕೋರಿಗೂ ಕೂಡ ಅಧಿಕಾರ ಇರ್ತಕ್ಕಂಥದ್ದು ಇದೆ. ನಾವು ರೈತರು ಮಕ್ಕಳು ಅಂತ ಹೇಳಿ ಏನು ಹೇಳ್ಕೊಂಡು ಪ್ರಚಾರ ತಗೊಳ್ತಾರೆ. ಈ ಮಾಡ್ತಾ ಇರ್ತಕ್ಕಂಥದ್ದೇನೋ ರೈತರಿಗೆ ಅನ್ಯಾಯ. ಯಾವ ಪಕ್ಷದಲ್ಲಾಗಲಿ ರೈತರೇ, ಅವರು ಕಾಂಗ್ರೆಸ್ಸಲ್ಲಿದ್ದರೂ ರೈತರೇ, JDSಲ್ಲಿ ಇದ್ರೂ ರೈತರೇ. JDSಲ್ಲಿ ಇರೋರು ಮಾತ್ರ ರೈತರಲ್ಲ, ಕಾಂಗ್ರೆಸ್ಸಲ್ಲಿರೋ ರೈತರೇ. ಅದನ್ನು ಸ್ವಲ್ಪ ಅವರು ದೊಡ್ಡದಾಗಿ ಯೋಚನೆ ಮಾಡ್ತಕ್ಕಂಥದ್ದನ್ನು ಮಾಡಲಿಲ್ಲ ಅಂದರೆ, ಇದೇ ರೀತಿ ದೌರ್ಜನ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಆ KMF ಮುಂದೆ ಸಾವಿರಾರು ಜನ ಸೇರಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ದಯವಿಟ್ಟು ಆ ಡೈರಿನ ಸೂಪರ್ಸೀಡ್ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಎಲ್ಲ ರೈತರಿಗೂ ಕೂಡ ಹಾಲು ಹಾಕೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ರೈತರಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ. ವಿಶ್ವನಾಥ್ ಅಂತ ಹೊಳೆನರಸೀಪುರ ದುದ್ದ ಬ್ಲಾಕ್ ಅಧ್ಯಕ್ಷರು.